ಮಾಡಿರೋದು ಲೋಸಾ ಬಾಲ್ ಮತ್ತೆ ಇಡ್ಲಿ ಸ್ಟಫ್ ಐಸ್ ಕ್ರೀಮ್ಸ್ ಹ್ಯಾಕ್ ಮಾಡಿರ್ತೀವಿ ಲೈಕ್ ಬಿರಿಯಾನಿ ವೆಡ್ಡಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀವಿ. ಇದು ಇನ್ಸ್ಟಾಗ್ರಾಮ್ ಪೇಜ್. ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಇದು ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಜಕ್ಕೂ ಕೂಡ ಹೆಣ್ಮಕ್ಳಿಗೆ ಸ್ಫೂರ್ತಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ನಲ್ಲಿ ಎಲ್ಲಾ ಜೆಂಟ್ಸ್ ಫುಡ್ ಕೋರ್ಟ್ ಇಟ್ಟಿದ್ರೆ ಅವರ ನಡುವೆ ಈ ಅಮ್ಮ ಮಕ್ಕಳು ಫುಡ್ ಕೋರ್ಟ್ ಇಟ್ಟಿದ್ದಾರೆ. ಅದಕ್ಕೆ ಅವರ ಫುಡ್ ಕೋರ್ಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇಂಟ್ರೆಸ್ಟಿಂಗ್ ಅನ್ಸೋಕೆ 4 ಕಾರಣ ಇದೆ. ಆ ಕಾರಣಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಒಂದು, ಇವರ ಫುಡ್ ಕೋರ್ಟ್ ನೇಮ್. ಎರಡನೇದಾಗಿ ಇಲ್ಲಿರುವ ಸ್ನಾಕ್ಸ್ ಟೇಸ್ಟ್, ಅದ್ರಲ್ಲೂ ಕೂಡ ಮೇನ್ ಆಗಿ ಕಬಾಬ್ ಪೌಡ್ರು ಪಕ್ಕಾ ಹೋಮ್ ಮೇಡ್ ಇದು. ಮೂರನೇದಾಗಿ ಅಮ್ಮ ಮಗಳ ಬಾಂಡಿಂಗ್. 4ನೇ ಕಾರಣ, ಇವರ ಮಮ್ಮಿ ಹಗಲು ಸೀರೆ ಬಿಸ್ನೆಸ್ ಮಾಡ್ತಾರೆ, ಮಗಳು ಮಾನ್ಯ ಅವರು ಟೀಚರ್ ಕೆಲಸ ಮಾಡ್ತಾರೆ. ಇಬ್ರು ತಮ್ಮ ಕೆಲಸವನ್ನ ಮುಗಿಸಿ ದಿನಾ ಸಂಜೆ 4 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಫುಡ್ ನ ಸರ್ವ್ ಮಾಡ್ತಾರೆ. ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ, ಇದು ಅವರ ಮಮ್ಮಿ ಅಲ್ಲ, ಚಿಕ್ಕಮ್ಮ. ಬಟ್ ಇಬ್ರು ಕೂಡ ಸ್ವಂತ ತಾಯಿ ಮಗಳ ಹಾಗೆ ಇದ್ದಾರೆ. ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ನ ಲಾಸ್ಟ್ ಶಾಪ್ ಇವ್ರದ್ದು. ಇದರ ಹೆಸರು ಯಮ್ಮಿ ಇನ್ ಮೈ ಟಮ್ಮಿ ಅಂತ. ಮೊದ್ಲೇ ಹೇಳಿದ್ನಲ್ವಾ, ಹೆಸರು ತುಂಬಾನೇ ಚೆನ್ನಾಗಿದೆ ಅಂತ. ಇಲ್ಲಿ ಜಾಮೂನ್ ವಿತ್ ಐಸ್ ಕ್ರೀಮ್, ಯಮ್ಮಿ ಸ್ಪೆಷಲ್ ದೋಸಾ ಬಾಲ್, ಚಿಕನ್ ಕಬಾಬ್, ಚಿಕನ್ ಟಿಕ್ಕಾ ಸಮೋಸ, ಫ್ರೆಂಚ್ ಫ್ರೈಸ್ ಎಲ್ಲಾನು ಸಿಕ್ಕುತ್ತೆ. ಇವರಲ್ಲಿ 2 ಐಟಮ್ ತುಂಬಾನೇ ಸ್ಪೆಷಲ್ ಇದೆ. ಆ ಸ್ಪೆಷಾಲಿಟಿ ಏನ್ ಗೊತ್ತಾ, ಒಂದು ದೋಸಾ ಬಾಲ್, ಇನ್ನೊಂದು ಇವರು ಕಬಾಬ್ಗೆ ಕಬಾಬ್ ಪೌಡರ್ ಬಳಸೋದಿಲ್ಲ, ಬದಲಾಗಿ ಮನೆಯಲ್ಲೇ ತಯಾರಿಸಿರುವ ಹೋಮ್ ಮೇಡ್ ಪುಡಿಯಿಂದ ಕಬಾಬ್ ನ ಮಾಡ್ತಾರೆ. ನೀವು ನಂಬೋದಿಲ್ಲ, ದಿನಕ್ಕೆ 10 ರಿಂದ 15 ಕೆಜಿ ಕಬಾಬ್ ಸೇಲ್ ಆಗುತ್ತಂತೆ. ಅಂಡ್ ಈ ಕಬಾಬ್ ತುಂಬಾನೇ ಕ್ರಿಸ್ಪಿ ಹಾಗೇನೆ ಟೇಸ್ಟ್ಫುಲ್ ಹಾಗೂ ಹೈಜಿನಿಕ್ ಆಗಿರುತ್ತೆ. ತುಂಬಾ ಟೇಸ್ಟಿ ಆಗಿದೆ, ತುಂಬಾ ಡಿಫ್ರೆಂಟ್ ಟೇಸ್ಟ್ ಇದೆ. ನಂಗೆ ಸಖತ್ ಇಷ್ಟ ಆಯ್ತು. ಸೇಮ್ ನಾವು ಮನೇಲಿ ಏನ್ ಮಾಡ್ಕೊಂತೀವೋ ಅದೇ. ಸೊ ಇದು ಸೇಮ್ ಹೋಮ್ ಮೇಡ್ ತರನೇ. ಸೊ ನೀವು ಬನ್ನಿ ವಿಸಿಟ್ ಮಾಡಿ. ಇದು ಆಫೀಸ್ ಇದೆ, ಅದ್ರ ಆಪೋಸಿಟ್ ಅಲ್ಲಿ ಒಂದು ಮಿನಿ ಗ್ರೌಂಡ್ ತರ ಇದೆ. ಅಲ್ಲಿ ಇವರ ಫುಡ್ ಕೋರ್ಟ್ ಸ್ಟಾರ್ಟ್ ಆಗಿ 20 ರಿಂದ 22 ದಿನ ಆಗ್ತಾ ಇದೆ ಅಷ್ಟೇ. ಆದ್ರೂ ಕೂಡ ಅತಿ ಕಡಿಮೆ ಟೈಮ್ ನಲ್ಲಿ ಜಾಸ್ತಿ ಜನರನ್ನ ಈ ಪ್ಲೇಸ್ ಆಕರ್ಷಣೆ ಮಾಡಿದೆ. ಅಂಡ್ ಇಲ್ಲಿ ಪ್ರೈಸ್ ಕೂಡ ಎಲ್ಲವೂ ಕೂಡ ಕಡಿಮೆನೆ ಇದೆ. ಜಸ್ಟ್ 100 ರೂಪಾಯಿ ಒಳಗೆ ಎಲ್ಲವೂ ಕೂಡ ಸಿಗುತ್ತೆ. ಪ್ರೈಸಸ್ ಕೂಡ ಜಾಸ್ತಿ ಏನು ನೋಡಿ ಗೈಸ್, ಕೂಡ ಕಮ್ಮಿ ಬಜೆಟ್ ಗೆ ತಗೊಳ್ಳುವಂತದ್ದು ನೋಡಿ. ಇವರ ಶಾಪ್ ನೇಮ್ ಲೋಗೋ ತುಂಬಾನೇ ಯುನೀಕ್ ಅಂಡ್ ಕ್ಯೂಟ್ ಆಗಿದೆ. ತಾಯಿ ಮಗಳ ಸ್ಟಿಕ್ಕರ್ ತುಂಬಾನೇ ಮುದ್ದಾಗಿದೆ. ಇದನ್ನ ಕೂಡ ಮಾನ್ಯ ಅವರೇ ಡಿಸೈನ್ ಮಾಡಿರೋದಂತೆ, ಅಂದ್ರೆ ಟೀಚರೇ ಡಿಸೈನ್ ಮಾಡಿರೋದು. ಹಾಯ್, ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ಗೆ ಬಂದಿದ್ದೀವಿ. ನಿಮ್ಗೆ ಎಲ್ಲರಿಗೂ ಗೊತ್ತು, ಇದು ಇವತ್ತಿನ ಹೊಸದಾಗಿ ಶುರು ಮಾಡ್ತಾ ಇರೋದು ಫುಡ್ ಸ್ಟ್ರೀಟ್ ಮಾಡಿ. ನಮ್ದು ಕೂಡ ಹೊಸ ಒಂದು ಅನುಭವ ಅಂಡ್ ಅವ್ರಿಗೂ ಕೂಡ ಹೊಸದಾಗಿ ಹಾಕಿರುವಂತದ್ದು. ಬನ್ನಿ, ಅವರ ಶಾಪ್ ಅಲ್ಲಿ ಏನೆಲ್ಲ ವೆರೈಟಿ ಇದೆ ಅಂತ ಅವ್ರ ತಾನೇ ಕೇಳಿ ತಿಳ್ಕೊಳ್ಳೋಣ. ಹೇಳಿ, ನಿಮ್ಮ ಶಾಪ್ ಬಗ್ಗೆ ಏನೆಲ್ಲ ವೆರೈಟಿ ಇದೆ? ನಾವು ಸ್ಟಾರ್ಟ್ ಮಾಡಿರೋದು ಕಾರ್ಟ್ ನೇಮ್ ಬಂದು ಯಮ್ಮಿ ಇನ್ ಮೈ ಟಮ್ಮಿ ಅಂತ. ಲೈಕ್ ನಮ್ದು ಸ್ಪೆಷಲ್ ಏನೋ ಕ್ಯೂಟ್ ಆಗಿದೆ ನೋಡಿ. ಇದು ಅಮ್ಮ ಮಗಳದು ಗೈಸ್. ಸೊ ಅದು ಅವ್ರ ಮಮ್ಮಿ. ಅಂಡ್ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ದೋಸಾ ಬಾಲ್ ಮತ್ತೆ ಇಡ್ಲಿ ಸ್ಟಫ್ ಇಡ್ಲಿ ಅಂತ ಬರುತ್ತೆ. ದೋಸಾ ಬಾಲ್ ಆಕ್ಚುಲಿ ನಾವೇ ಸ್ಟಾರ್ಟ್ ಮಾಡಿರೋದು ಇಲ್ಲ. ಅಂಡ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಆಲ್ಸೋ ಡೆಸರ್ಟ್ ಸ್ಪೆಷಲ್ ಅಂತ. ಲೈಕ್ ತ್ರಿವೇಣಿ ಅಂದ್ರೆ ನೀವೆಲ್ಲಾ ಕಡೆ ಲೈಕ್ ಬಟರು ಉಲ್ಕನ್ನು ಆ ತರ ನೋಡಿರ್ತೀರಾ, ಬಟ್ ನಾವಿಲ್ಲಿ ಐಸ್ ಕ್ರೀಮ್ಸ್ ಹ್ಯಾಕ್ ಮಾಡಿರ್ತೀವಿ. ಅಂಡ್ ಆಲ್ಸೋ ನಗೇಟ್ಸ್, ಶೀ ಕಬಾಬು. ಅಂಡ್ ನೆಕ್ಸ್ಟ್ ವೀಕ್ ಇಂದ ನಾವು ಲೈಕ್ ಬಿರಿಯಾನಿ ವೆಡ್ಡಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀವಿ. ಸೊ ಒಂದೊಂದು ಹ್ಯಾಡಲ್ ಮಾಡ್ಕೊಂಡು ಹೋಗ್ತೇವೆ. ಪ್ರೈಸಸ್ ಕೂಡ ಜಾಸ್ತಿ ಏನು ನೋಡಿ ಗೈಸ್, ಕೂಡ ಕಮ್ಮಿ ಬಜೆಟ್ ಗೆ ತಗೊಳ್ಳುವಂತದ್ದು ನೋಡಿ. ಇದು ಇವ್ರ ಇನ್ಸ್ಟಾಗ್ರಾಮ್ ಪೇಜ್, ಇದು ಇವ್ರ ನಂಬರ್. ಬಂದು ನಮ್ದು ಹೋಮ್ ಮೇಡ್ ಮಸಾಲ ಆಗಿರೋದ್ರಿಂದ ಫ್ರೆಶ್ ಆಗಿ ಡೈಲಿ ಎಷ್ಟು ಬೇಕೋ ಅಷ್ಟೇ ಪ್ರಿಪೇರ್ ಮಾಡ್ಕೊಂಡು ಬರೋದ್ರಿಂದ ಕಬಾಬ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ. ಅಂಡ್ ಆಲ್ಸೋ ನಮ್ದು ದೋಸಾ ಬಾಲ್ ಅಂತ ನ್ಯೂಲಿ ಇಂಟ್ರೊಡ್ಯೂಸ್ ಆಗಿದೆ. ದೋಸಾ ಬಾಲ್ ಅಂದ್ರೆ ಲೈಕ್ ದೋಸಾ ಬ್ಯಾಟರ್ ಒಳಗಡೆ ಸ್ಟಫಿಂಗ್ ಇರುತ್ತೆ, ವೆಜ್ ಮಿಕ್ಸ್ ಸ್ಟಫಿಂಗ್ ಇರುತ್ತೆ. ಅದು ತುಂಬಾ ಫಾಸ್ಟ್ ಮೂವಿಂಗ್ ಇದೆ. ಅಂಡ್ ಸ್ಟೀಮ್ ಇಡ್ಲಿ ಅದ್ರೊಳಗಡೆನೂ ಅಷ್ಟೇ ಫುಲ್ ವೆಜ್ ಮಿಕ್ಸ್, ಮಶ್ರೂಮ್. ಮತ್ತೆ ಆಗ್ತಡ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಅಂಡ್ ಹೈಜೆನಿಕ್ ಆಗಿ ಫುಡ್ ವಿತರಿಸುವ ಯಮ್ಮಿ ಇನ್ ಮೈ ಟಮ್ಮಿ ಫುಡ್ ಕೋರ್ಟ್ ಗೆ ಬನ್ನಿ, ರುಚಿಯಾದ ಫುಡ್ ನ ಸವಿಯಿರಿ. ಶಾಪ್ ಗೊತ್ತಾಗಿಲ್ಲ ಅಂತಂದ್ರೆ ಈ ನಂಬರ್ಗೆ ಕರೆ ಮಾಡಿ. ನಂಬರ್ ಹೇಗಿದೆ 6366255272. ಇನ್ನೊಂದು ನೆನಪಿರ್ಲಿ, ಈ ಫುಡ್ ಶಾಪ್ ಡೈಲಿ ಓಪನ್ ಇರುತ್ತೆ. ಸಂಜೆ 4 ಗಂಟೆಯಿಂದ 11 ಗಂಟೆ ತನಕ ಓಪನ್ ಇರುತ್ತೆ ಅನ್ನೋದನ್ನ ಮಾತ್ರ ಮರಿಲೇಬೇಡಿ. ಸೊ ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ನ ಪಾರ್ಟ್ 3 ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ರೀತಿಯ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋವನ್ನ ನೋಡಿದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ.